ಇನ್ನು ನಾಗಮಂಗಲದಲ್ಲಿ ಆಗಿರುವಂಥ ಬೆಳವಣಿಗೆಯನ್ನು ನೀವು ನೋಡಿದ್ರಿ. ನಿಜವಾಗಿಯೂ ಅವತ್ತು ನಾಗಮಂಗಲದಲ್ಲಿ ಮಾಡಬೇಕಾಗಿದ್ದಂಥ ಕೆಲಸ ಇದು. ಅವಾಗ ಭಾವೈಕ್ಯತೆ ಬರ್ತಾ ಇತ್ತು. ಒಂದೇ ಕೈಯಿಂದ ಚಪ್ಪಾಳೆ ಹೊಡೆದಾಗ ಬರಲ್ಲ, ಎರಡೂ ಕೈ ಚಪ್ಪಾಳೆ ಬೇಕು. ಹಾಗೆ ಧಾರವಾಡದಲ್ಲಿರುವಂಥ ಈ ಭಾವೈಕ್ಯತೆಯ ಒಂದು ಬೆಳವಣಿಗೆಯನ್ನು ನೋಡಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಧಾರವಾಡದಲ್ಲಿ ಮುಸ್ಲಿಮರು ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ. ಸೊ ಮಸೀದಿಯ ಮುಂದೆ ಬಂದ ಗಣೇಶನಿಗೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ. ಅವತ್ತು ನಾಗಮಂಗಲದಲ್ಲಿರುವಂಥ ಮಸೀದಿಯ ಮುಂದೆ ಡ್ಯಾನ್ಸ್ ಮಾಡ್ತಾ ಮೆರವಣಿಗೆ ಬರುವಂಥ ಟೈಮಲ್ಲಿ ಹೋಗಿ ಒಂದು ಮಾಲಾರ್ಪಣೆ ಮಾಡಿದ್ರಿ, ಗಲಾಟೆಗಳೇ ಆಗ್ತಿರಲಿಲ್ಲ. ಅಲ್ಲಿ ಪಾಪ ಎಷ್ಟೋ ಜನ ಏನು ಕಳ್ಕೊಳ್ತಾ ಇರಲಿಲ್ಲ. ಮೆಹಬೂಬ್ ನಗರ ಮಸೀದಿ ಎದುರು ಬಂದಾಗ ವಾಹನವನ್ನು ನಿಲ್ಲಿಸಿ ನಮಿಸಿದ್ದಾರೆ. ಹೂವಿನ ಹಾರ ಹಾಕಿ ಗಣೇಶನಿಗೆ ಜೈಕಾರ ಹಾಕಿದ್ದಾರೆ. ಧಾರವಾಡದ ಮೆಹಬೂಬ ನಗರದಲ್ಲಿ ಮೆರವಣಿಗೆ ಮೇಲೆ ಜೈಕಾರ ಕೇಳಿದೆ. ನಿನ್ನೆ ರಾತ್ರಿ 9ನೇ ದಿನದ ಸಾರ್ವಜನಿಕ ಗಣೇಶ ವಿಸರ್ಜನೆಯನ್ನ ಮಾಡ್ತಾ ಇದ್ರು. ಮುಸ್ಲಿಮರಿಗೆ ಗುಲಾಬಿ ಹೂವು ನೀಡಿದ್ದಾರೆ ಗಣೇಶ ಮಂಡಳಿಯವರು. ಅದ್ಭುತ ಇದು, ಅದ್ಭುತವಾಗಿರುವಂಥ ಕ್ಷಣ. ಇದನ್ನ ನೋಡಿ ಎಲ್ಲ ಕಡೆಗಿರುವಂಥ ಮುಸ್ಲಿಮರು ಕಲ್ತ್ಕೊಳ್ಬೇಕು. ಧಾರವಾಡದಲ್ಲಿರುವಂಥ ಮುಸ್ಲಿಮರ ಭಾವೈಕ್ಯತೆ ಯಾವ ರೀತಿಯಲ್ಲಿದೆ ಅಂತ ನೋಡ್ಕೊಳ್ಳಿ. ಒಂದು ಮೆರವಣಿಗೆ ಬರ್ತಾ ಇದೆ ಅಂತ ಹೂವಿನ ಹಾಕಿ ಕಳ್ಕೊಳ್ಳೋದೇನಿದೆ? ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಡ್ಯಾನ್ಸ್ ಮಾಡಿ, ಕಳ್ಕೊಳ್ಳೋದೇನಿದೆ? ಎಲ್ಲರೂ ಮಾಡ್ತಾ ಇರೋ ದೇವರಿಗೆ ಅಲ್ವಾ? ಮಂಗಳೂರಿನಲ್ಲಿ ಮಸೀದಿಯ ಮೇಲೆ ಕಲ್ಲು ತೂರಾಟ ಆಗಿದೆ. ಯಾಕೆ? ಮಂಗಳೂರು ಹೊರವಲಯದ ಕಾಟಿಪಳ್ಳ ಬದ್ರಿಯಾ ಮಸೀದಿಯ ಮೇಲೆ ಕಲ್ಲು ತೂರಾಟ ಆಗಿದೆ. ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಈ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ತಡರಾತ್ರಿ 2 ಬೈಕ್ನಲ್ಲಿ ಬಂದಂತ 4 ದುಷ್ಕರ್ಮಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ಕಲ್ಲು ಹೊಡೆದ ಪರಿಣಾಮ ಮಸೀದಿಯ ಗಾಜು ಈಗ ಪುಡಿ ಪುಡಿ ಆಗಿದೆ. ಸ್ಥಳದಲ್ಲಿ ಈಗ ಸುರತ್ಕಲ್ ಠಾಣಾ ಪೊಲೀಸರು ಬಂದೋಬಸ್ತನ್ನು ನೀಡಿದ್ದಾರೆ. ಯಾರಿಗೆ ಕಲ್ಲು ಹೊಡೆದಿದ್ದಾರೆ, ಏನ್ ಮಾಡಿದ್ದಾರೆ, ಇದನ್ನೆಲ್ಲವೂ ಕೂಡ ಈಗ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗಿದೆ. ಸೊ ಬೇಕು ಅಂತಾನೆ ಕಿಡಿಗೇಡಿಗಳು ಈ ರೀತಿಯಾಗಿ ಕೃತ್ಯಗಳನ್ನ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ ಅಂತಂದಾಗ ಅದರ ನಡುವೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಕೆಲವರು ಮಾಡ್ತಾರೆ. ಅಂಥವ್ರು ಯಾರೇ ಇರಲಿ ಅವ್ರನ್ನ ಒದ್ದು ಒಳಗಡೆಗೆ ಹಾಕಿ, ಆಚೆ ಬರಬಾರ್ದು, ಹಂಗೆ ಬಾರಿಸ್ಬೇಕು ಸರಿತ್ನಂಗೆ, ಅವಾಗ ಸರಿ ಆಗತ್ತೆ. ಏನಿದೆ ಈಗ ಅಲ್ಲಿ ಮಸೀದಿ ಮೇಲೆ ಹೋಗಿ ಕಲ್ಲು ತೂರಾಟ ಮಾಡಿದ್ರಿ, ಏನಾಯ್ತು ನಿಮಗೆ? ಏನು ಮನಸ್ಥಿತಿ ನಿಮ್ಮದು ನೋಡ್ಕೊಳ್ಳಿ. ಯಾರು ಹೊಡೆದಿದ್ರು ಅವ್ರಿಗೆ ಹೇಳ್ತಾ ಇವಿ.